ಮೂಡಾ ಸೈಟ್ ಹಂಚಿಕೆ ವಿವಾದ ಸಂಬಂಧಪಟ್ಟಂತೆ ಆಲಂ ಪಾಷಾ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಈ ಒಂದು ಆದೇಶ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಈ ಒಂದು ಆದೇಶವನ್ನ ನೀಡಿದ್ದಾರೆ. ಆಲಂ ಪಾಷಾ ಅರ್ಜಿಯನ್ನ ಕೋರ್ಟ್ ಇದೀಗ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಈ ಒಂದು ಆದೇಶವನ್ನ ನೀಡಲಾಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿಯನ್ನ ಪರಿಗಣಿಸಬೇಡಿ, ಅರ್ಜಿ ಪರಿಗಣಿಸದಂತೆ ಆಲಂ ಪಾಷಾ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ಬಳಿಕ ಪಾಷಾ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿದೆ. ಸಿಎಂ ವಿರುದ್ಧ ತನಿಖೆಗೆ ಅವಕಾಶವನ್ನ ಕೋರಿದ್ರು ಸ್ನೇಹಮಯಿ ಕೃಷ್ಣ. ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಸಾಮಾಜಿಕ ಕಾರ್ಯಕರ್ತ ಕೃಷ್ಣ. ಈ ಒಂದು ವಿಚಾರವಾಗಿ ಆಲಂ ಪಾಷಾ ಅವರು ಅರ್ಜಿಯನ್ನ ಪರಿಗಣಿಸಬೇಡಿ ಅಂತ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇದು ವಿಚಾರ ಸಂಬಂಧಪಟ್ಟಂತೆ ಇದೀಗ ಆಲಂ ಪಾಷಾ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಈ ಒಂದು ಆದೇಶವನ್ನ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಈ ಒಂದು ಆದೇಶವನ್ನ ನೀಡಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಈಗ ಮೂಡಾ ಪ್ರಕರಣದಲ್ಲಿ ಖಾಸಗಿ ವಿಚಾರಣೆಯನ್ನ ತೆಗೆದುಕೊಳ್ಬಾರ್ದು ಎಂದು ಹೇಳಿ ಅರ್ಜಿಯನ್ನ ಸಲ್ಲಿಸಬಹುದಾ ಏನು? ಈಗ ಪ್ರೈವೇಟ್ ಆಗಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಇಂತಹ ವ್ಯಕ್ತಿಗಳ ವಿರುದ್ಧವಾಗಿ ನೀವು ಒಂದು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ, ಅಂದ್ರೆ ಒಂದು ವಿಚಾರಣೆಯನ್ನು ನಡೆಸಿ ಅಂತ ಹೇಳಿ ಕೋರ್ಟ್ಗೆ ಒಂದು ಮನವಿ ಮಾಡುವಂತಹ ಒಂದು ಎಲ್ಲ ರೈಟ್ಸ್ಗಳು ಕೂಡ ಇದೆ. ಆದರೆ ಈ ಆಲಂ ಪಾಷಾ ಅನ್ನುವಂತಹ ಅವರು ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ಒಂದು ಅರ್ಜಿ ಏನಿದೆ, ಅಂದರೆ ಮೂಡಾ ಪ್ರಕರಣದಲ್ಲಿ ತನಿಖೆ ನಡೆಸಿ ಅಂದರೆ ವಿಚಾರಣೆಯನ್ನು ನಡೆಸಿ ಅಂತ ಹೇಳಿ ಕೊಟ್ಟಿರುವಂತಹ ಅರ್ಜಿಯನ್ನೇ ನೀವು ಕೈಗೆತ್ತಿಕೊಳ್ಳಬಾರ್ದು, ಅಂದರೆ ಅದರ ವಿಚಾರಣೆಯನ್ನು ಮಾಡಬಾರ್ದು ಅಂತ ಹೇಳಿ ಆಲಂ ಪಾಷಾ ಅವರೇ ನ್ಯಾಯಾಲಯ ವಿರುದ್ಧವೇ ಈ ರೀತಿಯಾದಂತಹ, ಅಂದರೆ ವಿರುದ್ಧ ಅನ್ನೋದಕ್ಕಿಂತ ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಬೇಡಿ ಅಂತ ಹೇಳಿ ಆಲಂ ಪಾಷಾ ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಇದು ಸಹಜವಾಗಿಯೇ ತನ್ನನ್ನು ಅಂದರೆ ನ್ಯಾಯಾಧೀಶರು ತನಗೆ ಬೇರೆಯ ಒಂದು ವಿಚಾರಣೆಯನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ ಬೇರೊಬ್ಬರು ಒಂದು ಮನವಿ ಮಾಡುವಂತಹ ರೀತಿಯಲ್ಲಿ ಈ ಒಂದು ಸದ್ಯ ಹೈಡ್ರಾಮಾ ನಡೀತಾ ಇರುವಂಥದ್ದು. ಈಗ ಸದ್ಯ ಈ ಸಂಬಂಧವಾಗಿ ಆಲಂ ಪಾಷಾ ಅವರ ಒಂದು ರಿಟ್ ಅರ್ಜಿ ಏನಿದೆ ಅದನ್ನು ನ್ಯಾಯಾಧೀಶರು ಸರಾಸಗಟಾಗಿ ಒಂದು ಡಿಕ್ಲೇರನ್ನು ಅದನ್ನು ತಳ್ಳಿ ಹಾಕಿರುವಂಥದ್ದು. ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಏನೇ ಇದ್ರೂ ಕೂಡ ಒಬ್ಬ ಅರ್ಜಿಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ವಿಚಾರಣೆ ನಡೆಸಿದ ಬಳಿಕ ಅದನ್ನು ವಾದ ಮಾಡಬೇಕೇ ಹೊರತು ಆ ಅರ್ಜಿಯನ್ನೇ ಕೈಗೆತ್ತಿಕೊಳ್ಬೇಡಿ, ಈ ಒಂದು ಪ್ರಕರಣವೇ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಒಂದು ಸೂಚನೆಯನ್ನು ನೀಡುವಂಥದ್ದು, ಅಂದರೆ ಮನವಿ ಮಾಡುವಂತಹ ಮುಖಾಂತರ ಸೂಚನೆಯನ್ನು ನೀಡೋದು ಅದು ಎಷ್ಟು ಸರಿ ಅಂತ ಹೇಳಿ ಆ ಒಂದು ಇಂಟೆನ್ಷನ್ನಲ್ಲಿ ಈ ಒಂದು ಅರ್ಜಿಯನ್ನು ವಜಾ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಈ ಒಂದು ಖಾಸಗಿ ದೂರು ಏನಿದೆ ಆ ದೂರಿನ ಅನ್ವಯವಾಗಿ ವಿಚಾರಣೆ ಮುಂದಿನ ಹಂತದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಸರ್ಕಾರದ ಪರವಾಗಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಒಬ್ಬ ಸರ್ಕಾರಿ ನೌಕರ ಏನಿದ್ದಾನೆ ಆತ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅಂದರೆ ಈ ರೀತಿಯಾದಂತಹ ವಿಚಾರಣೆಯನ್ನು ನಡೆಸಿ ಅಂತ ಹೇಳಿದ್ರೆ ಅದು ಕೂಡ ಒಂದು ಸ್ಟ್ರಾಂಗ್ ಆಗುತ್ತೆ. ಆದರೆ ಇಲ್ಲಿ ಯಾರು ಕೂಡ ಅಷ್ಟರ ಮಟ್ಟಿಗೆ ಒಂದು ಇದನ್ನು ಇಂಟ್ರೆಸ್ಟನ್ನು ತೋರಿಸದಂತಹ ಒಂದು ಕಾರಣದಿಂದಾಗಿ ಖಾಸಗಿಯಾಗಿ ಇದರ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಕೆಲಸಗಳನ್ನು ಸ್ನೇಹಮಯಿ ಕೃಷ್ಣ ಅನ್ನುವಂತಹ ಸಾಮಾಜಿಕ ಕಾರ್ಯಕರ್ತ ಏನಿದ್ದಾರೆ ಅವರೊಂದು ಸಲ್ಲಿಸಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಈ ಒಂದು ಆಲಂ ಪಾಷಾ ಅವರು ಹಾಕಿರುವಂತಹ ಒಂದು ವಿಚಾರಣೆಯ ನಡೆಸಬೇಡಿ ಅಂತ ಹೇಳಿ ಒಂದು ಅರ್ಜಿ ಹಾಕಿರೋದ್ರದ ಹಿಂದೆ ಯಾರದಾದ್ರೂ ಒಂದು ಪ್ರಭಾವ ಇದೆಯಾ, ಅಂದರೆ ಸರ್ಕಾರದ ವ್ಯಕ್ತಿಗಳಿಂದ ಸರ್ಕಾರದ ಮಟ್ಟದಿಂದಾಗಿ ಯಾರಾದ್ರೂ ಒಂದು ಪ್ರಭಾವ ಇದೆಯಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ಸಾರ್ವಜನಿಕರ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ನ್ಯಾಯಾಧೀಶರು ಇದನ್ನ ಯಾವ ರೀತಿ ತನ್ನ ಒಂದು ವಿಚಾರಣೆಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ದಿವ್ಯಾ. ಓಕೆ ಅಭಿಷೇಕ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಹೋಲ್ಡ್ ಆನ್. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ದಾಖಲಿಸಲಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ, ಆಲಂ ಪಾಷಾ ಸಲ್ಲಿಸಿದ ಅರ್ಜಿ ಬಗ್ಗೆಯೂ ಕೂಡ ವಿಚಾರಣೆ ನಡೀತು. ಇದೀಗ ಅರ್ಜಿನ ವಜಾಗೊಳಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿಯನ್ನ ಪರಿಗಣಿಸಬೇಡಿ, ಅರ್ಜಿ ಪರಿಗಣಿಸದಂತೆ ಆಲಂ ಪಾಷಾ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಏಕೆ ಸ್ವೀಕರಿಸಬಾರದು ಅಂತ ಕಾರಣವನ್ನ ನೀಡಿ ದೂರುದಾರ ಆಲಂ ಪಾಷಾಗೆ ಜಡ್ಜ್ ಅವರು ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಅರ್ಜಿಯನ್ನ ಸ್ವೀಕರಿಸಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮನ್ನ ಯಾರೆಂದು ನಾವು ಪರಿಗಣಿಸಬೇಕು?
ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಜಡ್ಜ್. ನಿಮ್ಮನ್ನ ನಾವು ಯಾಕೆ ಪರಿಗಣಿಸಬೇಕು? ಸಾರ್ವಜನಿಕ ಎಂದು ಪರಿಗಣನೆಗೆ ತೆಗೆದುಕೊಳ್ಬೇಕಾ, ಸಂತ್ರಸ್ತ ಎಂದು ತೆಗೆದುಕೊಳ್ಬೇಕಾ ಅಂತ ಇಲ್ಲಿ ಕೋರ್ಟ್ ಪ್ರಶ್ನೆ ಮಾಡಿದೆ. ಒಟ್ಟಾರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ವಿಚಾರಣೆ ನಡೀತಾ ಇದೆ. ಆಲಂ ಪಾಷಾ ಸಲ್ಲಿಸಿದ ಅರ್ಜಿ ಬಗ್ಗೆಯೂ ಕೂಡ ವಿಚಾರಣೆ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿಯನ್ನ ಪರಿಗಣಿಸಬೇಡಿ ಅಂತ ಇವರು ಏನು ಅರ್ಜಿಯನ್ನ ಸಲ್ಲಿಸಿದ್ರು ಅದರ ಸಂಬಂಧಪಟ್ಟಂತೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ದೂರುದಾರ ಆಲಂ ಪಾಷಾಗೆ ಪ್ರಶ್ನೆ ಮಾಡಿದ್ದಾರೆ, ನಿಮ್ಮನ್ನ ಯಾರೆಂದು ನಾವು ಪರಿಗಣಿಸಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಇನ್ನು ನ್ಯಾಯಾಧೀಶ ಪ್ರಶ್ನೆಗೆ ದೂರುದಾರ ಆಲಂ ಪಾಷಾ ಉತ್ತರವನ್ನ ನೀಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಎಂದು ಹೇಳಿದ್ದಾರೆ ಆಲಂ ಪಾಷಾ. ಇಲ್ಲಿ ಆಲಂ ಪಾಷಾ ಅರ್ಜಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆಲಂ ಪಾಷಾ ಸಲ್ಲಿಸಿದ ಅರ್ಜಿ ಲೋಕ ಸ್ಟ್ಯಾಂಡ್ ಇಲ್ಲ, ಈ ರೀತಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ ಆದೇಶದಲ್ಲೇ ಸ್ಪಷ್ಟವಾಗಿ ಇದರ ಬಗ್ಗೆ ಉಲ್ಲೇಖವಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ವಾದವನ್ನ ಮಂಡಿಸಿದ್ದಾರೆ. ಆಲಂ ಪಾಷಾ ಅರ್ಜಿಗೆ ಸ್ನೇಹಮಯಿ ಕೃಷ್ಣ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು, ಆಲಂ ಪಾಷಾ ಸಲ್ಲಿಸಿದ ಅರ್ಜಿ ಲೋಕ ಸ್ಟ್ಯಾಂಡ್ ಇಲ್ಲ, ಈ ರೀತಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವೂ ಕೂಡ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ವಕೀಲರು ಹೇಳಿದ್ದಾರೆ. ಹೈಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ಇದ್ರ ಬಗ್ಗೆ ಉಲ್ಲೇಖವಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದವನ್ನ ಮಂಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪಿಸಿಆರ್ ಅಂದ್ರೆ ಏನು? ಆಲಂ ಪಾಷಾಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತ ಆಲಂ ಪಾಷಾ ಅವರು ಹೇಳಿದ್ದಾರೆ. ಆಲಂ ಪಾಷಾ ಉತ್ತರಕ್ಕೆ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ನಿಮಗೆ ಸೆನ್ಸ್ ಇದೆಯಾ ಅಂತ ಜಡ್ಜ್ ಗರಂ ಆಗಿದ್ದಾರೆ. ನಿಮ್ಮ ಪೊಲಿಟಿಕಲ್ ಕಾಮಿಡಿ ಕೇಳುವುದಕ್ಕಾಗಲ್ಲ. ಈ ಪ್ರಕರಣದಲ್ಲಿ ಯಾವ ಉದ್ದೇಶಕ್ಕೆ ಎಂಟ್ರಿ ಆಗಿದಿರಿ? ನಿಮ್ಗೆ ಏನಾದ್ರೂ ಮೋಸ ಆಗಿದ್ಯಾ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮನ್ನ ನಾವು ಏನಂತ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈ ಆಲಂ ಪಾಷಾ ಮೇಲೆ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಪ್ರಭಾವ ಬೀರಿದ್ದಾರಾ? ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸು, ಈ ರೀತಿಯಾಗಿ ಮಾತಾಡುವಂತೆ ಯಾರಾದರೂ ಪ್ರಭಾವವನ್ನ ಬೀರಿದ್ದಾರಾ ಏನು ಅಂತ? ಎಸ್, ಈ ರೀತಿಯಾದಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಒಂದು ಪ್ರಕರಣ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಒಂದು ರಿಟ್ ಅರ್ಜಿ ಅಂತ ಏನು ಸಲ್ಲಿಸಲಾಗುತ್ತೆ, ಆ ಸಲ್ಲಿಸಿರುವಂತಹ ಒಂದು ಉದ್ದೇಶ ಏನಿದೆ ಅಂದರೆ ಈ ರೀತಿಯಾದಂತಹ ಒಂದು ಅಕ್ರಮ ನಡೆದಿದೆ, ಇದರ ಬಗ್ಗೆ ತನಿಖೆಯನ್ನು ನಡೆಸಿ ಅಂತ ಹೇಳಿ ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಈಗ ಖಾಸಗಿ ದೂರನ್ನು ಈಗಾಗಲೇ ಏನು ಕೊಟ್ಟಿದ್ದಾರೆ, ಆ ದೂರನ್ನೇ ವಜಾಗೊಳಿಸಿ ಅನ್ನುವಂತಹ ರೀತಿಯಲ್ಲಿ ಅದನ್ನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅನ್ನುವಂತಹ ರೀತಿಯಲ್ಲಿ ಒಂದು ಮನವಿಯನ್ನು ಮಾಡಿರುವಂಥದ್ದು. ಅಂದರೆ ಒಂದು ಆರೋಪ ಇರುವಂತಹ ಒಂದು ಹಗರಣದ ವಿಚಾರಣೆಯನ್ನು ನಡೆಸಬಾರ್ದು ಅಂತ ಹೇಳಿ ಇದೇ ಸಾರ್ವಜನಿಕ ಹಿತಾಸಕ್ತಿ ಹೆಸರಿನಲ್ಲಿ, ಅಂದರೆ ಅರ್ಜಿಯ ಹೆಸರಿನಲ್ಲಿ ಅದನ್ನು ಇದು ಮಾಡಬೇಕು ಅಂತೇಳಿ. ಹೀಗಾಗಿ ಸಹಜವಾಗಿಯೇ ಇದು ಯಾವ ರೀತಿ ಒಂದು ಅರ್ಜಿ ಅನ್ನುವಂಥದ್ದು ಸಹಜವಾಗಿಯೇ ಒಂದು ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಒಂದು ಪ್ರಾಬ್ಲಮ್ ಏನೋ ಇತ್ತು ಅಂತ ಹೇಳಿದ್ರೆ ಅದನ್ನು ತನಿಖೆ ಮಾಡಿ ಅನ್ನುವಂಥದ್ದು ಸಾರ್ವಜನಿಕರ ಪರವಾಗಿ ಹೇಳುವಂಥದ್ದು. ಆದರೆ ಇಲ್ಲಿ ವಿಚಾರಣೆ ನಡೆಸಬೇಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇದನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗಾಗಲೇ ಸಹಜವಾಗಿಯೇ ಈ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಕೋರ್ಟ್ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಒಂದು ರಿಜೆಕ್ಟನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ಅಂಶವನ್ನು ಇಟ್ಟುಕೊಂಡು ಆತ ಮೇಲೆ ಒಂದು ಇದಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಹೆಚ್ಚುವರಿ ಕೋರ್ಟ್ಗಳಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಅಲ್ಲಿ ಯಾವ ರೀತಿ ಈ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ನ್ಯಾಯಾಧೀಶರು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಇಷ್ಟೆಲ್ಲ ಪ್ರಹಸನ ಏನಿದೆ, ಇಷ್ಟೆಲ್ಲ ಪ್ರಹಸನದಿಂದ ಈಗ ಖಾಸಗಿ ರಿಟ್ ಅರ್ಜಿ ಏನಿದೆ ಅದರ ವಿಚಾರಣೆಯನ್ನು ಕೋರ್ಟ್ ನಡೆಸುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು, ಅಂದರೆ ಒಂದು ಇಂಡೈರೆಕ್ಟ್ ಆಗಿದ್ದಂತಹ ಒಂದು ವಿಚಾರವನ್ನು ಈ ಆಲಂ ಪಾಷಾ ಅವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಯನ್ನು ರಿಜೆಕ್ಟ್ ಮಾಡುವಂತಹ ಮುಖಾಂತರ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಹಂತದ ಈ ಮೂಢ ಹಗರಣ ತನಿಖೆ ಏನಿದೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಇದರ ತನಿಖೆ ಮುಂದಿನ ಹಂತದಲ್ಲಿ ನಡೆಯುತ್ತೆ, ಇದಕ್ಕೆ ಬೇಕಾದಂತಹ ಯಾರ್ಯಾರನ್ನ ಒಂದು ನೇಮಕವನ್ನು ಮಾಡಬೇಕು ಅಥವಾ
ಸರ್ಕಾರ ಮಟ್ಟದಲ್ಲಿ ಈ ರೀತಿಯಾದಂತಹ ಒಂದು ಸಿಸ್ಟಮ್ ಅಂದರೆ ಈ ಎಕ್ಸಾಂಪಲ್ SIT ಆಗಿರಬಹುದು ಮತ್ತು ಇನ್ನಿತರ ಒಂದು ತನಿಖಾ ತಂಡವನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ಎನ್ಕ್ವೈರಿಯನ್ನು ಮುಂದಿನ ಹಂತದಲ್ಲಿ ಮಾಡುತ್ತಾ ಅನ್ನುವಂಥದ್ದು ನ್ಯಾಯಾಲಯಕ್ಕೆ ಬಿಟ್ಟಂತಹ ಒಂದು ವಿಚಾರ ಆಗಿದೆ. ನ್ಯಾಯಾಲಯ ಖುದ್ದು ಏನಾದರೂ ಈ ರೀತಿಯಾದಂತಹ ಒಂದು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಮೂಢ ಹಗರಣದಲ್ಲಿ ಏನಾದರೂ ಭ್ರಷ್ಟತೆ ನಡೆದಿದೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ಯಾರು ಇದನ್ನು ಆರೋಪ ಹೊತ್ತಿರ್ತಾರೋ ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.